ಇದ್ದೇನೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸುಮಾರು 10,000ಕ್ಕೂ ಹೆಚ್ಚು ಕೆರೆಗಳಿಗೆ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೆರೆಗಳನ್ನು ತುಂಬಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಆದರೆ ನೀವು ತಿಳ್ಕೊಳ್ಬೇಕು, 3,000 ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿ ಬಿಲ್ಲನ್ನು ನಾವು ವಿದ್ಯುತ್ ಶಕ್ತಿ ಇಲಾಖೆಗೆ ಕಟ್ಟಬೇಕು. ಆದರೆ ಆ ಮೀನಲ್ಲಿ ಕೆರೆಗಳಲ್ಲಿ ನೀರಿರಬೇಕಾದ್ರೆ ಒಣವು ಇದರಲ್ಲಿ ಆ ನೀರು ಬರಬೇಕಾದ್ರೆ ವಿದ್ಯುತ್ ಶಕ್ತಿಯನ್ನು ಮೋಟ್ರ್ ಆನ್ ಮಾಡಿದ್ರೆ ಮಾತ್ರ ಸಾಧ್ಯ. ಅದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ, ಸಣ್ಣ ಸಣ್ಣ ಕೆರೆಗಳನ್ನ ಸೊಸೈಟಿಗಳು ಕೊಡ್ತೀವಿ, ಮಿಕ್ಕಿದ್ದೆಲ್ಲ ಆಕ್ಷನ್ ಹಾಕ್ತೀವಿ. ನೀವು ಅದನ್ನು ವೃತ್ತಿನ ನೀವು ಬೆಳೆಸ್ಕೊಂಡು ನೀವು ಬದುಕಬೇಕು. ಮೊನ್ನೆ ಕೂಡ ಮೀನು ಮರಿ ಸಾಗಣೆ ಮಾಡಲಿಕ್ಕೆ ಮೊನ್ನೆ ತಾನೇ ನಾವು CNL ಮೀಟಿಂಗಲ್ಲಿ ಜಾಗನ ಕೊಡಬೇಕು ಅಂತೇಳಿ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ನಿಮಗೆ ಏನೆಲ್ಲ ಪ್ರೋತ್ಸಾಹ ಬೇಕು, ನಿಮ್ಮಿಂದ ಒಂದು ದೊಡ್ಡ ಚೈನು, ಒಂದು ಸಮುದ್ರದಲ್ಲಿ ಆಗಲಿ ನಮ್ಮ ಕೆರೆಗಳಲ್ಲಿ ಮೀನು ತಯಾರು ಮಾಡೋದೇ ಬೇರೆ, ಮಾರಾಟ ಮಾಡೋದೇ ಬೇರೆ, ಎಕ್ಸ್ಪೋರ್ಟ್ ಮಾಡೋದೇ ಬೇರೆ, ತಿನ್ನೋದೇ ಬೇರೆ, ಆರೋಗ್ಯಕರವಾದಂಥ ಒಂದು ಈ ಮೀನಿದೆ. ಈ ಮೀನುಗಳನ್ನು ನಿಮ್ಮ ಬದುಕಿಗೆ ಸರ್ಕಾರಕ್ಕೂ ಕೂಡ ಹೆಚ್ಚಿಗೆ ಉದ್ಯೋಗವನ್ನು ಕೊಡ್ತಾಯಿದ್ದೀರಿ, ಹಣನೂ ಕೊಡ್ತಾಯಿದ್ದೀರಿ. ಆದ್ದರಿಂದ ಇವತ್ತು ನಿಮ್ಮೆಲ್ಲರೂ ಕೂಡ ಈ ನೀರಿನ ಈ ಮೀನುಗಾರಿಕೆ ದಿನ, ವಿಶ್ವ ಮೀನುಗಾರಿಕೆ ದಿನ, ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಮಿಕ್ಕಿದ್ದು ವಿಚಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೀನುಗಾರಿಕೆ ಸಚಿವರು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ವೈದ್ಯರವರು, ನಾನು ಹೋದ ಸತಿ ಅಲ್ಲಿಗೆ ಕರಾವಳಿ ಪ್ರದೇಶಕ್ಕೆ ಹೋಗಿದ್ದೆ, ಅನ್ನ ಕರ್ಕೊಂಡು ಹೋಗಿರು ನನ್ನ ಇದಕ್ಕಿದ್ದಂಗೆ ದೊಡ್ಡ ಸಮುದ್ರದಲ್ಲೇ ಎಗರ್ಬಿಟ್ರು ಅವರು. ಅಂದರೆ ಅವ್ರಿಗೆ ಭಯನೇ ಇಲ್ಲ, ಸಮುದ್ರದಲ್ಲೂ ಕೂಡ ಇದನ್ನು ಈಜಾಡೋಂಥ ಶಕ್ತಿ, ಇಷ್ಟು ದೊಡ್ಡ ದೇಹ ಇಟ್ಕೊಂಡು ನನಗೆ ಗಾಬರಿ ಆಗ್ಬಿಟ್ಟೆ. ನಾನು ಕರ್ಕೊಂಡು ಹೋಗಿದ್ರು ಅಲ್ಲಿ. ಎಂಥ ಒಂದು ಪರಿಸರ ಇದೆ. ಮುಂದೊಂದು ದಿನದಲ್ಲಿ ಕರಾವಳಿ ಪ್ರದೇಶದಲ್ಲಿ ಏನು 300 ಚಿಲ್ಲರೆ ಕಿಲೋಮೀಟ್ರ್ ಇದೆ, ಹೊಸ ಟೂರಿಸಂ ಪಾಲಿಸಿ ಹೊಸದಾಗಿ ಅಭಿವೃದ್ಧಿ ಮಾಡಲಿಕ್ಕೆ, ಈ ಮೀನುಗಾರಿಕೆ ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಈ ಪ್ರದೇಶದಲ್ಲೂ, ಬಯಸೀಮೆ ಪ್ರದೇಶದಲ್ಲಿರ್ಬೋದು ಮತ್ತು ಕರಾವಳಿ ಪ್ರದೇಶದಲ್ಲೂ ಕೂಡ ಹೊಸ ನೀತಿಯನ್ನೇ ಕೂಡ ನಾವು ಚಿಂತನೆಯನ್ನು ಈ ಸರ್ಕಾರ ಈಗಾಗಲೇ ಮಾಡ್ತಾಯಿದೆ. ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಒಳ್ಳೆಯದಾಗಲಿ. ಅನೇಕ ಸರ್ಕಾರದ ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ವೈದ್ಯರು ಮಾಡ್ತಾಯಿದ್ದಾರೆ. ಮಾನ್ಯ ಶ್ರೀ ನಮ್ಮ ಮಳ್ಕಾಳ್ ವೈದ್ಯರವರು ಮತ್ತು ಅವರ ತಂಡಕ್ಕೆ ಮತ್ತು ಅವರೆಲ್ಲ ಅಧಿಕಾರಿಗಳಿಗೆ ನಾ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭವನ್ನು ಹಾರೈಸ್ತಾ ಇದ್ದೀನಿ. ಯಾರು ಕೂಡ ಏನಪ್ಪ DK ಶಿವಕುಮಾರ್ ಬಂದು ಹೊರಟೋದ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ. ನನಗೆ ಭಾಳ ಎಮರ್ಜೆನ್ಸಿ ಮೀಟಿಂಗ್, ಲೀಗಲ್ ವಿಚಾರ ಇದೆ. ನಾನು ಆ ಜವಾಬ್ದಾರಿಗೆ ಆ ಮೀಟಿಂಗನ್ನು ನಾನೇ ತೆಗೆದುಕೊಂಡಿದ್ದೇನೆ. ಆದ್ದರಿಂದ ತಾವೆಲ್ಲ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ. ನೀವೆಲ್ಲ ಗಂಗೆ ಪುತ್ರರು ಎಲ್ಲರಿಗೂ ಕೂಡ ಈ ಒಂದು ಯೋಗ ಬರಲಿಲ್ಲ. ಸೊ ಭೀಷ್ಮ ಈ ಪ್ರಪಂಚಕ್ಕೆ ಏನು ಒಂದು ನಮಗೆ ಮಾರ್ಗದರ್ಶನವನ್ನು ಕೊಟ್ಟ ಭೀಷ್ಮನ ಪ್ರತಿಜ್ಞೆ, ಗಂಗೆ ಪುತ್ರನ ಪ್ರತಿಜ್ಞೆ ಅಂತ ಅಂದರೆ ಅಂಥ ದೊಡ್ಡ ಪ್ರತಿಜ್ಞೆ. ಹಂಗೆ ನೀವು ನೀರಿನ ಒಳಗಡೆ ಹೋಗಿ ಬದುಕಿ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇದ್ದಂಥ ಈ ವೃತ್ತಿಗಾರರಿಗೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ